ನೀ ಸುಮ್ಮನೆ ಕಷ್ಟ ಡೋಂಟ್. ಇಲ್ಲ ಕೊಡ್ತೀನಿ. ಇನ್ನೊಂದು ಆ್ಯಕ್ಚುಲಿ ನಾರ್ಮಲ್ ಲೈಫ್ ಒಂದು ದೊಡ್ಡ ಪ್ರಾಬ್ಲಮ್ ಐತೆ ಅಂತಂದ್ರೆ ಮಮತಂಗೆ ಇರ್ತಾರೆ ಇದೆಲ್ಲ ಕಂಡ್ರೆ ತುಂಬ ಹೆದರಿಕೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಬತ್ತಿಲ್ಲ ಅಂತ ಹೇಳಿದ್ರು ಇದ್ದಲ್ಲ, ನಾನು ಎಳ್ಕೊಂಡು ಬಂದಿದ್ದು ಜಿಮ್ಮಿಗೆ ಮನೆ. ಗಂಟು ನೋವು ಸರಿ ಗುಣ ಇಲ್ಲ. ನಿನ್ನೆ ಆ್ಯಕ್ಚುಲಿ ಇವರೊಂದು ಇನ್ಸಿಡೆಂಟ್ ಹೇಳ್ರು, ಅವ್ರ ಸ್ಕೂಟ್ರಂಗೆ ಒಂದು ಡ್ಯಾಶ್ ಆಗ್ತಿದ್ದಾವೆ. ಅದಕ್ಕೆ ನಾನು ಹೇಳ್ತೀನಿ ಸುಮ್ಮನೆ ಇವ್ರನ್ನ ನನ್ನಿಂದ ಅಂತ ಆಗೋದು ಬೇಡ. ನಾನು ಒಂದು ಅಟ್ಲೀಸ್ಟ್ ನಾವು ಸ್ಕೂಟ್ರ್ ಬಿಟ್ಕೊಂಡು ಹೋಗ್ತಲ್ಲ, ಅದಕ್ಕೆ ನಾನು ಬಂದದ್ದು ಸತ್ಯ ಹೇಳ್ತಾರೆ. ಇಲ್ಲಿ ನಾನು ಇವತ್ತು ಮನ್ಕೊಂತೀವಿ, ರೆಸ್ಟ್ ಮಾಡ್ತೀವಿ, ಖಾಲಿ ಸ್ಟ್ರೆಚಿಂಗ್ ಮಾಡೋಕೆ ಜಿಮ್ಮಿಗೆ ಬಂದದ್ದು. ಇದೆಂತಾಯ್ತು? ಹೌದೌದು ಅಲ್ಲ ಹಾಕ್ರ ಅದೆಂತ ಆಗ್ತದೆ, ಅದು ಮಿಷನ್ ಆನ್ ಇಪ್ಪತ್ತಿಗೆ ಇತ್ತಲ್ಲ, ನೀವು ಓಪನ್ ಮಾಡ್ರೆ ಅದು ಸ್ಟಾಪ್ ಆಯ್ತು, ಪಾಸ್ ಆಯ್ತು. ಈಗ ಅದನ್ನ ನೀವು ಬಂದ್ ಮಾಡ್ರೆ ಅದು ಆನ್ ಆಗ್ತಿಲ್ಲ, ನೀವು ಪುನಃ ಇದನ್ನ ಸ್ಟಾರ್ಟ್ ನೋಡುತ್ತೆ. ಹಾಂ ಅಷ್ಟೊತ್ತಿಗೆ ಪುನಃ ಆನ್ ಆಗ್ತದೆ. ಬಟ್ಟೆ ಎಲ್ಲ ಒಂಚೂರು ಒಗುಕಲ್ಲ ಇದ್ದಿದ್ದು ಮರೆ, ಅದೆಲ್ಲ ಹಾಕಿದೆ. ಇನ್ನೊಂದು 20 ನಿಮಿಷ ಇತ್ತು. ಬಟ್ಟೆ ಹಾಕೋದೊಂದು ನೆನಪಿದ್ರೆ ಸಾಕು. ಇಲ್ಲೆಲ್ಲ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಂದಿದ್ದು ನಿನ್ನಾಗ, ಸ್ವಲ್ಪ ಡ್ರೈ ಫ್ರೂಟ್ಸ್ ಕಂಡಂಗಿದ್ದು. ಇದಂತೂ ಶುಗರ್ಲೆಸ್ ಅನ್ನೋದು, ಜಾಗ್ರಿ ಹಾಕಿ ಮಾಡೋದೇನೋ ಮೋಸ್ಟ್ಲಿ. ಇದು ಹನಿ ಹಾಕಿ ಮಾಡೋದೆ ಅಂತದ್ದು ಹೇಳ್ರು ಅವರು. ಎಲ್ಲದಕ್ಕೂ ಇತ್ತಲ್ದ ಕಟ್ಟೆ ಬಂದಿತ್ತು. ಗೈಸ್, ಅಮ್ಮನೊಂದು ಬಿಸಿ ಚಾ ಬಂತು, ಅದ್ರೊತ್ತಿಗೆ ಒಂಚೂರು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ. ಇದೊಂದು ಫಟಾಫಟ್ ಅಪ್ಲೋಡ್ ಎಲ್ಲ ಮಾಡಿ ಇತ್ತಲ್ದ, ಇನ್ನು ಸುಮಾರು ಕೆಲಸ ಇತ್ತು ಹೇಳ್ದೆ ಅಲ್ದ, ಉಡುಪಿಗೆಲ್ಲ ಹಾಕೋಗಿತ್ತು. ಇದು ಯಾವುದು? ಅದೇ ಕೊಡ್ತಾರೆ ಮುಳ್ಳದೆ ಮುಳ್ಳಲ್ಲ, ಅದೊಂದು ಚೂಡಿದೆ ಈಗ ಒಂದು ಸ್ವಲ್ಪ ಇದೊಂದು ಜಸ್ಟ್ ತೆಗಿಕಷ್ಟು ಒಯ್ಲಿದ ಹಾಂ ಸ್ವಲ್ಪ ದೊಡ್ಡದ ಹಾಂ ಚೂಡಿದೆ ಈಗ ಬಾಲ್ದ ಹತ್ರ ಇತ್ತು ಒಂದು ಸ್ವಲ್ಪ. ಅದು 120 ರೂಪಾಯಿ. ಕಲರ್ ಯಾವ್ದಿದ? ಮತ್ತೆ ದೊಡ್ಡದು ಸೈಜ್ ಇಲ್ಲ, ದೊಡ್ಡ ಸೈಜ್ ಇಲ್ಲ, ಮತ್ತೆ ದೊಡ್ಡದೇ ತಗೋದು. ದೊಡ್ಡದ್ರಲ್ಲಿ ಇದೆ ಸೈಜ್. ಸಣ್ಣದು ಕಲರ್. ಸೊ ನಾವು ಯಾವ್ದು ಯೂಶಲಿ ತಿಂದದಲ್ದ ಮೀನು, ಆ ಮೀನು ಇಲ್ಲ ಅನ್ಫಾರ್ಚುನೇಟ್ಲಿ. ಅವ್ರು ಹೇಳ್ತಿದ್ರು ಈಗ ಬೋಟಂಗೆಲ್ಲ ಮೀನೇ ಗೊತ್ತಿಲ್ಲ ಅಂತ ತರಕ್ಕೆ. ಓಹ್, ಇದು ನಾನು ಹೆಲ್ಪ್ ಮಾಡ್ಕ? ನಾನು ಮಾಡ್ತೆ, ಅದ್ರಂಗೆ ಮಾಡುವ. ಎಲ್ಕೊಟ್ ಮಮತಾ, ಎಲ್ಕೊಟ್. ನೀ ಸುಮ್ಮನೆ ಕಷ್ಟ ಡೋಂಟ್. ಬೇಗ ಎಂತಿಗೆ ಹೆಲ್ಪ್ ಮಾಡೋದಂದ್ರೆ ನಂಗೆ ಬಾರಿ ಗೋಲ್ಡ್ ಇವತ್ತು. ಅಲ್ಲ, ಇದು ವಿಡಿಯೋ ರೆಕಾರ್ಡಿಂಗ್ ಎಂತಕ್ಕೆ ಮಾಡೋದು ನೀವು ಇದೆಲ್ಲ ತೋರ್ಸೋಕೆ? ಅಲ್ಲ, ಇದು ನಂದು ನಾರ್ಮಲ್ ಲೈಫ್ ಸ್ಟೈಲ್ ಅಂತ. ಅದನ್ನ ಕೊಡ್ಕಿಲ್ಲ? ಕೊಡ್ತೇನೆ. ಇಲ್ಲ ಕೊಡ್ತೀನಿ. ಇನ್ನೊಂದು ಆ್ಯಕ್ಚುಲಿ ನಾರ್ಮಲ್ ಲೈಫ್ ಸ್ಟೈಲ್ ಕೊಡ್ಕಲ್ಲ ಅಲ್ಲ, ಸಮ ಆಗಿ ಗಾಡಿ ಈಗ ಹತ್ತಿ ಕೂಕೊಂಡದಷ್ಟೇ ಅಲ್ಗಣಿ. ರನ್ನಿಂಗ್ ಔಟ್ ಆಫ್ ಫ್ಯೂಯಲ್ ಅಂಬ್ರು. ಎಂತ ಕುಡಿತಂತ ಫ್ಯೂಲ್ ಇದೆ. ಸೊ ಫೈನಲಿ ನಮ್ದೊಂದು ಬ್ಯಾಂಕ್ ಕೆಲಸ ಕೂಡ ಆಯಿತು, ಈಗ ಶಾಪಿಂಗ್ ಕೂಡ ಮಾಡಿ ಆಯಿತು. ಹೊರಟದಿನ ನೆಕ್ಸ್ಟ್ ಎಲ್ಲಿಗೆ? ಮನೆಗೆ. ಸಾಕಾಯ್ತಾ? ಮಧ್ಯಾಹ್ನದ ಹೊತ್ತಿಗೆ ಇತ್ತಲ್ದ, ಕಾರಂಗ್ ಹೊರು ಉಡುಪಿಗೆಲ್ಲ ಹೋಗಿ ತಿರುಗಿವಂತಲ್ದ, ಎಷ್ಟು ಸುಸ್ತಾದಂತ ಹೇಳ್ರೆ. ಭಯಂಕರ ಸಾಕೆ ಹೊಟ್ಟೆ ಇತ್ತು. ಎಂತ ತಿಂತಿದ್ರಿ? ಅದು ಸ್ವೀಟ್ಸ್ ಆಗ ತಂದದ್ದು ನಿನ್ನೆ ತಂದು. ನಾ ಸ್ವೀಟ್ಸ್ ಕೈದು ಮಾಡಿದ್ದೆ. ಹೌದಾ? ಹಂಗ ನಾನು ತಿಂದಿಲ್ಲ. ಇದ್ರದ್ದಂದೆ ಅಲ್ಲ, ಡೇಟ್ಸ್ ಇದಂದೆ ಅಲ್ಲ, ಕೇಗ ತಿಂದದ್ದು ಒಂಚೂರು ಅಷ್ಟೇ. ಸೊ ಇವತ್ತು ಎಣ್ಸ್ದಂಗೆ ಸ್ವಲ್ಪ ನಮ್ದು ಇದೆಲ್ಲ ಕ್ಲೀನ್ ಆಯಿತು. ಇಲ್ಲಿದೆಲ್ಲ ಕ್ಲೀನ್ ಆಗ್ತೈತಿ ಇವತ್ತು. ಆ್ಯಕ್ಚುಲಿ ಜನರಲ್ ಕ್ಲೀನಿಂಗ್ ಕಣಂಗೆ ಫುಲ್ ಕ್ಲೀನ್ ಮಾಡ್ತೈತಿ. ಇವಳೆಲ್ಲ ಬಾಟಲ್ಸ್ ಎಲ್ಲ ಇತ್ತಲ್ಲ, ಮತ್ತು ಕಂಟೈನರ್ಸ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದಾಳೆ. ಇನ್ನೂ ನಾವು ವೆಯ್ಟ್ ಮಾಡ್ತೈತೆ ನಮ್ಮದು ಕ್ರೋಮದ ಐಟಮ್ಸ್ ಎಲ್ಲ ಬರಲಿ. ಇನ್ನು 5:05 ಆಯ್ತು, ಆಗಳಿಂದ ವೆಯ್ಟ್ ಮಾಡ್ತಿದ್ದೆ. ಅದೊಂದು ಎಕ್ಸೈಟ್ಮೆಂಟ್ ಇತ್ತಲ್ಲ ಒಳಗಿಂದ. ರೆಸಿಪಿ ಎಲ್ಲ ರೆಡಿ ಇತ್ತಲ್ಲ. ಎಂತ ಇದು ಹಿಂಗೆ ಬರುತ್ತೆ ಓದೋಕಿದೆ? ಎಂತ ಬರ್ತಿತ್ತು? ಗ್ಲಾಸ್ ಮ್ಯಾಗ್ಝಿನಾ ಮಿಕ್ಸಿಂಗಾ? ಮಿಕ್ಸಿಂಗ್. ಗ್ಲಾಸ್ ಮಿಕ್ಸಿಂಗ್ ಬೌಲ್ ಕರೆಕ್ಟ್. ಇದಾ ಕೆಪಾಸಿಟಿ 1000 ml. ಸೆಟ್ ಆಫ್ 2. ಗೈಸ್, ಫೈನಲಿ ನಾನು ಮತ್ತು ಮಮತಾ ಕೂಕೊಂಡು ಅದನ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಇನ್ಸ್ಟಾಲ್ ಅಂದರೆ ಖಾಲಿ ಇಟ್ಟದ್ದಷ್ಟೇ ಅಲ್ಲ. ಹ್ಯಾಂಗೆ ತೋರ್ತಿತ್ತು ಒಂದು ಹೇಳಿಬಿಡಿ ಗಮ್ಮ ಲಾಗಿತ್ತಲ್ಲ. ಬಟ್ ಅದೇ ಅಲ್ಲಿ ಇಡುವುದಾ ಬ್ಯಾಡ್ದ ಅಂದ್ಕೊಂತಿದ್ದೆ, ಯಾಕಂದ್ರೆ ಅದ್ರದ್ದು ವೆಯ್ಟ್ ಮತ್ತು ಅದ್ರದ್ದು ಪ್ಲೈ ಇತ್ತು ಗಾಣಿ, ಅದಷ್ಟು ಸ್ಟ್ರಾಂಗ್ ಇತ್ತು. ಇಲ್ಲೇ ಗೊತ್ತಿಲ್ಲ, ಇಲ್ಲಿದ್ರೆ ಇಲ್ಲಲ್ಲಿ ಒಂಚೂರು ಕ್ಲೀನ್ ಮಾಡೋಕಿತ್ತು. ಅದೆಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ಇಲ್ಲಿ ಇಟ್ಕೊಂತ ಪ್ಲ್ಯಾನ್. ಕಾಂತ ಗಂಟೆ 6 ಕಾಲ ಆಗಿಬಿಡ್ತು.
ಇವತ್ತಿತ್ತಲ್ದ ಆ್ಯಕ್ಚುಲಿ ಕಿಚನ್ ಹಂಗೆ ನಾವು ಆಗಲಿ ಕ್ಲೀನ್ ಎಲ್ಲ ಮಾಡ್ತೀವಿ, ಸ್ವಲ್ಪ ಕಾಕ್ರೋಚ್ ಕಂಡಂಗೆ ಆಯ್ತಕ್ಕ. ಅದಕ್ಕೆ ಒಂಚೂರು ಪೆಸ್ಟ್ ಕಂಟ್ರೋಲ್ ಮಾಡುವ ಅಂತ ಎಣ್ಸದು. ಗಂಟೆ ಈಗ 10:15 ಆಯ್ತು, 10:15 ಆಯ್ತು. ನಾನು ಒಬ್ಬ ಫ್ರೆಂಡ್ನ ಮೀಟ್ ಆಗ್ಬೇಕು ಹೊತ್ತು ಮಾರೆ, ಮಾತಾಡ್ತಾ ಟೈಮ್ ಹೊತ್ತೇ ಗೊತ್ತಾಯಿಲ್ಲ. ಈಗ ಅಮ್ಮ ಕಾಲ್ ಮಾಡ್ರಿ, ಅವರಲ್ಲಿ ಕಾಯ್ತಾ ಇದ್ರು ನಮ್ಮನ್ನು ಪೆಸ್ಟ್ ಕಂಟ್ರೋಲ್ ಮಾಡೋಕೆ. ನಾನು ಬಾರ್ದೆ ಪೆಸ್ಟ್ ಕಂಟ್ರೋಲ್ ಹೆಂಗೆ ಮಾಡೋದು. ಈಗ ಒಂದು ಬೇಗ ಮನೆಗೆ ಹೋಗಿ ಒಂದು ಪೆಸ್ಟ್ ಕಂಟ್ರೋಲ್ ಮಾಡಿ ಬಿಡುವ. ಇಲ್ಲಿ ಬ್ರಿಡ್ಜ್ ಹತ್ರ ಇತ್ತಲ್ದ, ಮಧ್ಯೆ ರೋಡ್ ಒಂದು ಕ್ಲೀನ್ ಮಾಡಿರ. ಕ್ಲೀನ್ ಅಂದ್ರೆ ಹೊಸ ರೋಡ್ ಹಾಕಿದಪ್ಪ ಎಂತಗೂ, ಮೋಸ್ಟ್ಲಿ ಎಲೆಕ್ಷನ್ ಎಲ್ಲ ಬತ್ತೆ ಇತ್ತಲ್ದ. ಎಂತದೇ ಇಲ್ಲಿ ನಮ್ಗೊಂದು ಒಳ್ಳೇದೈತೆ ಕಣಿ. ಇಲ್ಲಿಂದ ಈ ಡಾರ್ಕ್ ರೋಡ್ ಐತಾ ಇಲ್ಲಿ ಬಾರಿ ಕ್ಲೀನ್ ರೋಡ್. ಫೈನಲಿ ನಮ್ದು ಒಂದು ಇದು ಕೆಲಸ ಆಯ್ತು ಮಾರೆ. ಹಬ್ಬ ಗಂಟೆಗೆ ಎಷ್ಟಾಯ್ತು ಅಂತ ಹೇಳ್ರೆ 11 ಗಂಟೆಗೆ. ಇವತ್ತಿದ್ದು ವೀಡಿಯೋ ಎಡಿಟಿಂಗ್ ಕೂಡ ಮಾಡೋಕ್ಕಿತ್ತು, ಬಟ್ ಅದು ಮೋಸ್ಟ್ಲಿ ನಾನು ನಾಳೆ ಮಾಡ್ತೆ. ತುಂಬ ಸುಸ್ತಾಯ್ತು ಇವತ್ತು. ಎಂಥದ್ದು ಆ್ಯಕ್ಚುಲಿ ಇವತ್ತು ಕಾಮಕೋರ್ ನಾವು ಎಂಥದ್ದು ಜಾಸ್ತಿ ಮಾಡ್ಲಿಕ್ಕೆ, ಬಟ್ ಸುಸ್ತಾಗಿ ಆಯ್ತು. ಸೊ ಅದು ಹೇಳ್ತಾ ನಮ್ದೊಂದು ಪೆಸ್ಟ್ ಕಂಟ್ರೋಲ್ ಕೂಡ ಇವತ್ತು ಫಿನಿಶ್ ಆಯ್ತು. ಇನ್ನು ಸೀದಾ ಹೋಗಿ ಮನ್ ಕಮ್ದೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮೇನ್ ಟಾಸ್ಕ್ ಎಂತ ಅಂದರೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋಕ್ಕಿತ್ತು, ಕಿಚನ್ ಹಾಲ್ ಎಲ್ಲ. ಯಾಕಂದರೆ ಒಂದಂತೂ ಅಸ್ಥೆಟಿಕಲಿ ಲೈಕ್ ತೋರುತ್ತೆ, ಮನೆಗೂ ಲೈಕ್ ತೋರುತ್ತೆ, ಸ್ವಲ್ಪ ವೀಡಿಯೋಸಂಗೆಲ್ಲ ಮಾಡೋತ್ತಿಗೂ ಲೈಕ್ ತೋರುತ್ತೆ, ಚೆಂದ ತೋರುತ್ತೆ. ಗಂಟೆ ಈಗ 9:15 ಆಯ್ತು ಮಾರೆ. ಇದು ಸ್ವಲ್ಪ ಲೇಟ್ ಆಯ್ತು ಇವತ್ತು. ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ನಾವು ಇದೆಲ್ಲ ಆಗಿತ್ತಲ್ಲ, ಸ್ಪ್ರೇ ಎಲ್ಲ ಅದೆಲ್ಲ ಹೊಡೆದು ಇದ್ದದ್ದು ಎಲ್ಲ ಹೆರಿಗೆ ತೆಗೆದಿಟ್ಟಿತ್ತು. ಇದನ್ನ ಗಂಟೆ ಹೆದರಿಕೆ ಆಯ್ತು ಮಾರೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಇಡೋದು ಹೆಂಗಂತ. ಅದ್ರೊಳಗೆ ಪಪ್ಪ ಇವತ್ತು ಟ್ಯಾಂಕಿ ಕ್ಲೀನ್ ಮಾಡೋ ಪ್ಲಾನ್ ಹಂಗಿದ್ರು. ಟ್ಯಾಂಕಿ ಎಷ್ಟು ಮೇಲೆ ಇತ್ತು ಗೊತ್ತಾ, 2nd ಫ್ಲೋರ್ ಹಂಗೆ ಇತ್ತು. ಅಲ್ಲವ್ರು ಹತ್ತಿ ಕ್ಲೀನ್ ಮಾಡೋದಂದ್ರೆ ಜೋಕಲ್ಲದು. ನಮ್ಮ AC ಅವ್ರು ಇವತ್ತು ಬರಲಿ ಮಾರೆ ಹಾಕೋಕೆ. ಇವತ್ತು ಸಂಡೇ. ನಾನು ಮೊನ್ನೆ ಕೇಂಡಲ್ಲ ಅವ್ರು ಹೇಳ್ರೆ ಸಂಡೇ ಅವರಿಗೆ ಆಫ್ ಇಲ್ಲ ಅಂಬರ್. ಸಂಡೇ ಕೂಡ ಬರ್ಲಕ್ಕ ಅವ್ರು ಬಂದೊಂದು ಫಿಕ್ಸ್ ಮಾಡ್ರೆ ಸಾಕು ಮಾರೆ. ಎಷ್ಟು ದಿನ ಅಂತ ಬೆನ್ನು ಹೋಗಿ ಅನ್ಕೊಂಡಲ್ಲ. ಅಲ್ಲಿ ನಾ ಹೇಳಿ ನಿಮಗೆ ಬೇಜಾರಾಯ್ತು ಏನೋ ಕ್ಯಾಂಡಿಗೆ. ಪಪ್ಪ ರೆಡಿ ಆಯ್ತು. ದೂರ ಬಾಬಾ ನಾಗನ್ ಪೂಜೆ. ಹಾಂ ನಾಗಂದ ಅಮ್ಮ ಅಮ್ಮನವ್ರದ್ದು ಅವ್ರದೊಂದು ಬಾರಿ ಹಾಲ್ ಎಲ್ಲ ಮಾಡಿ ಗಮ್ಮತ್ತು ಮಾಡಿ ದೊಡ್ಡದು. ಅದಕ್ಕೆ ಇನ್ವಿಟೇಷನ್ ಎಲ್ಲ ಕೊಟ್ಟಿ. ಅದಕ್ಕೆ ಹೌದಾ? ಮನೆ ಹತ್ರವೇ ಮನೆ ಒಳ್ಳೆ ಕೆಳಗೆ ಕೆರೆ ಹತ್ರ ನಾಗನ ಮನೆ ಇತ್ತಲ್ಲ, ಎಲ್ಲ ಒಂಚೂರು ಮುಂದೆ ವಾರ ಅದೇ ನಿನ್ನೆ ಡೆಕೋರೇಷನ್ ಎಲ್ಲ ಮಾಡಿದ್ದಾರಲ್ಲ ಅದೇ. ಪಾಪದಿಗೆ ಒಂದು 500 ರೂಪಾಯಿ ಕೊಡಿ. ಕಾಯಿನ್ಸ್ ಏನು ಕಮ್ಮಿ ಇಲ್ಲ ಅವನಿಗೆ. ಕಾಯಿನ್ಸ್ ಇತ್ತು ನೋಡಿ ಗೈಸ್. ನಮ್ಮ ಕ್ಲೀನಿಂಗ್ ಎಲ್ಲ ಇಷ್ಟು ರೀತಿ ಹಂಗೆ ಆತೈತೆ. ಇಲ್ಲೆಲ್ಲ ಸೆಟ್ಟಿಂಗ್ ಎಲ್ಲ ಮಾಡಿ ಇಟ್ಟಿತ್ತು. ಬಟ್ ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಮಮತಂಗೆ ಇತ್ತಲ್ಲ, ಇದೆಲ್ಲ ಕಂಡ್ರೆ ತುಂಬ ಹೆದರಿಕೆ. ತೊಡ್ತಾ ವೈಲ್ ಸ್ಪೈಡರ್ ಇದೆಲ್ಲ ಕಂಡ್ರೆ ಹೆದರಿಕೆ. ಅದರೊಟ್ಟಿಗೆ ಬೋನಸ್ ಅಂಗವಳಿಗೆ ಎಲ್ಲಿತ್ತು, ಅಲ್ಲೊಂದು ಹಕ್ಕಳೆ ಕೂಡ ಇತ್ತು. ರೆಸ್ಕ್ಯೂಗೆ ನನ್ನ ಕದ್ದಿದೆ ಕಾಣಿ. ಈ ಗೇಮ್ ಒಂದು ಕಾಣಿ ಇವರಿಬ್ಬರದ್ದು. ಹರತಿಂದೆ ಮೆಲ್ಲ, ಜಾಗ್ರತೆ. ನಾ ಈಗಲೇ ಹೇಳಿದೆ. ಕಮನ್ ಕಮನ್ ಕಮನ್. ಎಸ್ ಎಸ್ ಕಮನ್. ಅದು 1 ಇಂಚು ಓಡ್ಲೆ, ಇವಳು 1 ಕಿಲೋಮೀಟರ್ ಓಡಿ ಆಯ್ತು ಮಾರೆ. ಮಾಲ್ ಹೋಯ್ತಲ್ದ ಹೋಯ್ತು. ಇಲ್ಲ ಅದು ಹರ್ಗ ಹೋಯ್ತು, ಮನೆಯಿಂದ ಹರ್ಗ ಹೋಯ್ತದು. ಅಲ್ಲ ನೀ ಇಷ್ಟೆಲ್ಲ ಮಾಡದ್ದು ಹೌದು. ಇಲ್ಲಿ ಇದು ಕರೆಕ್ಟಿಗೆ ಹೋಯ್ತು. ಒಂದು ಮಾಡ್ತೀಯ ಕರೆಕ್ಟಿಲ್ಲ. ಅವ್ರ ಮನೇಲಿ ಇನ್ನೊಂದು ಸಣ್ಣ ಪ್ರಾಬ್ಲಮ್ ಆಯ್ತು ಮಾರೆ, ನೀರಿದು ಪ್ರಾಬ್ಲಮ್. ಎಂತ ಅಂದರೆ ನಾವೀಗ ಬೋರ್ವೆಲ್ ನೀರು ಯೂಸ್ ಮಾಡೋದಕ್ಕೆ ಮೊದಲು ನಾವು ಬಾವಿ ನೀರು ಯೂಸ್ ಮಾಡ್ತಿದ್ದಿದ್ದು. ಈಗ ಬೋರ್ವೆಲ್ ನೀರಿದು ಟೇಸ್ಟ್ ಇತ್ತು ಕಾಣಿ, ಬಾವಿ ನೀರು ಟೇಸ್ಟ್ ಕಾಣಂಗಿಲ್ಲ. ಅದಕ್ಕೆ ನಾನು ಹೋಗಿ ಈಗ ಒಂದು ನೀರಿದೆ ಅಂತ ವ್ಯವಸ್ಥೆ ಮಾಡ್ಕೊಂಡು ದೊಡ್ಡ ಜಾರ್ ಬರ್ತದೆ ಕಾಣಿ, ಅದು ತಗೊಂಡು ಬರ್ಕ. ಈಗ ಹೋಗಿ ನೀರಿದ್ದು ಪ್ರಾಬ್ಲಮ್ ಅಲ್ಲ, ಅದು ಬೋರ್ವೆಲ್ ನೀರಿದ್ದು ಪ್ರಾಬ್ಲಮ್. ಇವ್ರ ಕಣಿ ಈಗ ಎಂತ ನನ್ನ ಸ್ಪೈಡರ್ ಇದಾಯ್ತು. ಅಲ್ಲ ಈ ಬದಿಯಿಂದ ಸ್ಪೈಡರ್ಗೆ ನೀವು ಒಳಗೆ ಬಂದ್ರೆ ಮೆಲ್ಲ ಮೆಲ್ಲ. ಅರೆ kill it. Where is the paper? It can't go front. It can't go front. It's there. See, this is normal. Don't be scared. ಯಪ್ಪ. ಸೊ ಗೈಸ್, ಇವತ್ತು ದಿನ ಕಂಡ್ರಿ ಅಲ್ದ. ಆ್ಯಕ್ಚುಲಿ ನಂಗೆ ಇವತ್ತು ಜಾಸ್ತಿ ರೆಕಾರ್ಡಿಂಗ್ ಎಲ್ಲ ಮಾಡೋಕ್ಕೂ ಇಲ್ಲ ಮಾರೆ. ನಾನು ಕೆಲಸದಂಗೆ ಬಿಸಿ ಇದೆ. ಕೆಲಸ ಕೂಡ ಅರ್ಧ ಅಲ್ಲ 80% ಆಯ್ತು. ಇನ್ನೊಂಚೂರು ಉಳಿದ ಬಾಕ್ಸಸ್ ಎಲ್ಲ ಇತ್ತಲ್ಲ, ಅದನ್ನ ಒಂಚೂರು ಸೆಗ್ರಿಗೇಟ್ ಎಲ್ಲ ಮಾಡಿ ಇಡ್ಕು. ಬಟ್ ಕಿಚನ್ ಎಲ್ಲ ಒಳ್ಳೆ ಕ್ಲೀನ್ ಆಯ್ತು. ಅದರೊಟ್ಟಿಗೆ ಆ ಮಧ್ಯದಂಗೆ ನಾನು ಹೋಗಿ ಒಂದು ಹೇರ್ ಕಟ್ ಮತ್ತು ಗ್ರೂಮಿಂಗ್ ಸೆಷನ್ ಕೂಡ ಮಾಡ್ಕೊಂಡು ಬಂದೆ. ಬಟ್ ಗಂಟೆ ಆಲ್ರೆಡಿ ಈಗ 12:15 ಆಯಿತು. ಎಡಿಟಿಂಗ್ ಕೂಡ ಮಾಡಲಿ, 2 ದಿನ ತುಳಿದಿತ್ತು. ನಿನ್ನೆ ಇವತ್ತು ಇದನ್ನು ನಾಳೆ ಬೆಳಿಗ್ಗೆ ಎದ್ದು ಮಾಡು ಅಂತ ಎಣಿಸಿದ್ದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಚಾನಲ್ ಫಸ್ಟ್ ಟೈಮ್ ಅಂತ ಕಾಣ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅದು ಹೇಳ್ತಾ I'll see you tomorrow with another new vlog. Take care. Bye.
ದಾಕಿಡ ತಗ ದಾಕಿಡ ತಗದ ದಾಕಿಡ ತಗ ದಾಕಿಡ ತಗ ಧೂಮ್ ನುಮ್ ಕಿಡ ತಗ ದಾಕಿಡ ತಗ ಧೂಮ್ ಕಿಡ ತಗ ದಾಕಿಡ ತಗದ ದಾಕಿಡ ತಗ ದಾಕಿಡ ತಗದ ದಾಕಿಡ ತಗ ದಾಕಿಡ ತಗ ಧೂಮ್ ನಾ ದಾಕಿಡ ತಗ ಧೂಮ್ ಕಿಡ ತಗ ದಾಕಿಡ ತಗ ಧೂಮ್